ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ಇವತ್ತು ಅಶ್ವಿನಿ ನಕ್ಷತ್ರದ ಬಗ್ಗೆ, ಅವರಿಗೆ ಯಾವ ಉದ್ಯೋಗ ಮಾಡಿದರೆ ಒಳ್ಳೆಯದಾಗುತ್ತೆ, ಅವರ ಗುಣ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಅದರದ್ದು ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಇದು ಜನರಲ್ ಇನ್ಫಾರ್ಮೇಷನ್ನು. ನಾವು ಮೇನ್ ಅಂತಂದರೆ ಮತ್ತೆ ನಮ್ಮ ಜಾತಕದಲ್ಲಿ ಬೇರೆ ಬೇರೆ ಥರ ಚೇಂಜಸ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಬೇರೆ ಬೇರೆ ಪ್ಲ್ಯಾನೆಟ್ಸ್ ಬೇರೆ ಕಡೆ ಇರುತ್ತೆ. ಸೊ ಹಾಗಾಗಿ ಇದು ನೋಡಿ, ಇದು ದೇವಗಣಕ್ಕೆ ಸೇರಿದೆ. ಆದಿನಾಡಿ ಹುಟ್ಟಿದಾಗ ಇದು ಕೇತು ದೆಸೆ ಬರುತ್ತೆ. ಇದರ ಸಿಂಬಲ್ ಏನು? ಹಾರ್ಸ್ ಹೆಡ್. ಇದು ಅಶ್ವಿನಿ ಕುಮಾರರು ಇದನ್ನು ರೂಲ್ ಮಾಡಿದರೆ ಗವರ್ನ್ ಮಾಡೋದು ಕೇತು, ಅಂದರೆ ಮೇನ್ ಕೇತುವಿನ ಪ್ಲ್ಯಾನೆಟ್ ಆಗಿರುತ್ತೆ. ಅಶ್ವಿನಿ ಕುಮಾರಸ್ ಇದನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ಇದಿಷ್ಟು ಅಂದ್ಕೊಂಡ್ರೆ ಇದು 27 ನಕ್ಷತ್ರಗಳಲ್ಲಿ ಫಸ್ಟ್ನೇ ನಕ್ಷತ್ರ. ಇದು ಮೇಷರಾಶಿಲಿ ಬರುತ್ತೆ. 0 ಡಿಗ್ರಿಯಿಂದ ಹಿಡಿದು 13 ಡಿಗ್ರಿ 20 ಮಿನಿಟ್ಸ್ವರೆಗೆ ಇದು ಸ್ಪ್ರೆಡ್ ಆಗಿರುತ್ತೆ. ನಾನು ಆಗಲೇ ಹೇಳಿದೆ ಹಾರ್ಸ್ ಹೆಡ್ ಅಂತ. ಸೊ ಇದರದ್ದು ಸುಮ್ಮನೆ ಜನರಲ್ಲಾಗಿ ನೋಡಿದ್ರೆ ಸ್ಪೀಡು, ಇನಿಷಿಯೇಷನ್ನು, ಹೀಲಿಂಗ್ ಆ ಥರ ಎಲ್ಲ ಒಳ್ಳೆ ಎನರ್ಜಿನ ಎಲ್ಲ ತೋರಿಸುತ್ತೆ. ಯಾಕೆ ಅಂದರೆ ಇದಕ್ಕೆ ಕುದುರೆ ಮುಖ ಇರೋದ್ರಿಂದ ಇವರಿಗೆ ವೇಗ, ಶಕ್ತಿ ಜಾಸ್ತಿ. ಇವರಲ್ಲಿ ಒಂಥರ ಈಗ ಹಾರ್ಸ್ ಪವರ್ ಅಂತಲೇ ನಾವು ಯೂಸ್ ಮಾಡ್ತೀವಲ್ಲ, ಹಾಗೆ ಶಕ್ತಿ, ವೈಟಾಲಿಟಿ ಇದೆಲ್ಲ ಜಾಸ್ತಿ. ಹಾಗೆ ಅಶ್ವಿನಿ ಕುಮಾರರು ಇದನ್ನು ರೂಲ್ ಮಾಡೋದ್ರಿಂದ, ಅಶ್ವಿನಿ ಕುಮಾರರು ಯಾರು? ದೇವತೆಗಳ ಇದು ಹೀಲರ್ಸ್. ಹಾಗಾಗಿ ಇವರಲ್ಲಿ ಹೀಲಿಂಗ್ ಪವರ್ ಇರುತ್ತೆ. ನೋಡಿ, ಇದು ಫೈರ್ ಎಲಿಮೆಂಟ್ ರಾಶಿ, ಅಂದರೆ ಅಗ್ನಿತತ್ವ ರಾಶಿ. ಯಾಕೆ ಅಂತಂದರೆ ಮಾರ್ಸ್ ಇದನ್ನು ರೂಲ್ ಮಾಡುತ್ತೆ, ಆ ಪ್ಲ್ಯಾನೆಟನ್ನು. ಅದಕ್ಕೋಸ್ಕರ 4 ಪಾದಗಳಿರುತ್ತೆ. ಅದರಲ್ಲಿ ಫಸ್ಟ್ ಪಾದ ಮಾರ್ಸ್, ಸೆಕೆಂಡ್ ಪಾದ ವೀನಸ್, ಥರ್ಡ್ ಪಾದ ಮರ್ಕ್ಯುರಿ ಆದರೆ ಫೋರ್ತ್ ಪಾದ ಮೂನು ಇದು ರೂಲ್ ಮಾಡುತ್ತೆ. ಸೊ ಇದಿಷ್ಟು ಜನರಲ್ ಕ್ಯಾರೆಕ್ಟರ್ಸ್ ನೋಡೋದಾದರೆ, ಇದು ಸ್ವಲ್ಪ ಮೊಂಡು ಸ್ವಭಾವದವರಾದರೂ ತುಂಬಾ ಬುದ್ಧಿವಂತರಾಗಿರ್ತಾರೆ. ಅವರೇ ಓನಾಗಿ ಸಂಪಾದನೆ ಮಾಡುವಂಥ ಶಕ್ತಿ ಇವರಿಗೆ ಇರುತ್ತೆ. ದೇವರಲ್ಲಿ ತುಂಬ ಭಕ್ತಿ ಇರುತ್ತೆ. ರಿಲೇಟಿವ್ಸಲ್ಲೆಲ್ಲ ಒಳ್ಳೆ ಪ್ರೀತಿ ಪಾತ್ರ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಇವರು ಹಠ ಸಾಧನೆ ಜಾಸ್ತಿ. ಏನಾರು ಅಂದ್ಕೊಂಡ್ರೆ ಅದನ್ನು ಮಾಡಿನೇ ತೀರಬೇಕು ಅನ್ನೋಂಥ ಗುಣ ಇವರಿಗಿರುತ್ತೆ. ಸೊ ಇದು ಈ 4 ಪಾದಗಳಿಗೆ ಹೋಗೋದಾದರೆ, ಇವಾಗ ನಾ ಹೇಳಿದ್ನಲ್ಲ, ಫಸ್ಟ್ ಪಾದ ಇದು ಮಾರ್ಸಿಂದ ರೂಲ್ ಆಗೋದ್ರಿಂದ, ಮಾರ್ಸ್ ಅಂದರೆ ಏನು? ಅದು ಕುಜ ಗ್ರಹ ಅಲ್ವಾ. ಕರೇಜಿಯಸ್, ತುಂಬ ಧೈರ್ಯ ಜಾಸ್ತಿ. ಏನನ್ನೇ ಆದರೂ ಇನಿಷಿಯೇಷನ್ ತಗೊಂಡು ಮಾಡ್ತಾರೆ, ಅಂದರೆ ಮುನ್ನುಗ್ಗಿ ಮಾಡ್ತಾರೆ. ಸೆಕೆಂಡ್ ಪಾದ ಇದು ವೀನಸ್ಸಿಂದ ರೂಲ್ ಆಗೋದ್ರಿಂದ ಇವರಲ್ಲಿ ತುಂಬ ದಯೆ, ಕರುಣೆ ಎಲ್ಲ ಜಾಸ್ತಿ, ಸ್ಟೆಬಿಲಿಟಿ ಇರುತ್ತೆ. ಥರ್ಡ್ ಪಾದ ಮರ್ಕ್ಯುರಿ ರೂಲ್ ಮಾಡೋದ್ರಿಂದ ಇವರು ತುಂಬ ಕಮ್ಯುನಿಕೇಟಿವ್. ಮರ್ಕ್ಯುರಿ ಅಂದರೆ ಏನು? ಮಾತಿಗೇ ಫೇಮಸ್ ಆ್ಯಂಡ್ ವೆರಿ ಹ್ಯೂಮರಸ್, ತುಂಬ ತಮಾಷೆಯಾಗಿ ಮಾತಾಡ್ತಾರೆ. ಫೋರ್ತ್ ಪಾದ ರೂಲ್ ಬೈ ಮೂನ್, ಅಂದರೆ ಮೂನ್ ಅಂದರೆ ಇಮೋಷನ್ಸ್ ಅಲ್ವಾ. ಹಾಗಾಗಿ ತಾಯಿನ ಇದು ಮಾಡುವಂಥ ಒಂದು ಗ್ರಹ ಆಗಿರೋದ್ರಿಂದ ಇದರಲ್ಲಿ ಒಂಥರ ಹೀಲಿಂಗ್, ಇದು ಅಷ್ಟೇ, ಎಂಪತಿ, ನರ್ಚರಿಂಗ್, ನೋಡ್ಕೊಳ್ಳೋ, ಯಾರಿಗಾರು ಏನಾರು ಆಯ್ತಂದರೆ ನೋಡ್ಕೊಳ್ಳೋ ಅಂಥ ಗುಣ ಎಲ್ಲ ಜಾಸ್ತಿ ಆಗಿರುತ್ತೆ. ಇದು ಈ 4 ಪಾದದ ಇದಾದರೆ ಟೋಟಲಿ ಅಂತ ತೊಗೊಂಡ್ರೆ ಕರೇಜಿಯಸ್, ಅಡ್ವೆಂಚರಸ್, ಸ್ವಲ್ಪ ಅದೇ ಅಸಹನೆ ಎಲ್ಲ ಜಾಸ್ತಿ ಇದ್ರೂ ಸಹ ಆ್ಯಕ್ಟಿವ್ ಆಗಿರ್ತಾರೆ, ಇಂಡಿಪೆಂಡೆಂಟಾಗಿ ಯೋಚಿಸ್ತಾರೆ ಅಂತ ಅಂದ್ಕೊಳ್ಬೋದು. ಅಶ್ವಿನಿ ನಕ್ಷತ್ರದವರಿಗೆ ಅವರ ಗುಣ ಸ್ವಭಾವ ಸ್ಪೀಡ್, ಹೀಲಿಂಗ್, ಇನಿಷಿಯೇಷನ್ ಅಂತ ತಗೊಳ್ಳೋದ್ರಿಂದ ಅದಕ್ಕೆ ರಿಲೇಟೆಡ್ ಕೆಲಸ. ಲೈಕ್ ಸರ್ಜನ್ ಆದರೆ, ಡಾಕ್ಟರ್ಸ್ ಅಂದರೆ ಅವ್ರು ಹೀಲ್ ಮಾಡ್ತಾರಲ್ವ ಕಾಯಿಲೆನ. ಹಾಗಾಗಿ ಡಾಕ್ಟರ್, ಸರ್ಜನ್ ಆಗಿದ್ರೆ, ಆಂಟ್ರಪ್ರಿನಿಯರ್ ಆದರೆ, ಯಾವ್ದಾದ್ರು ಮುನ್ನುಗ್ಗಿ ಧೈರ್ಯವಾಗಿ ಬಿಸ್ನೆಸ್ ಮಾಡಿದ್ರೆ, ಅಥವಾ ಟ್ರಾನ್ಸ್ಪೋರ್ಟ್ ಏನಾದ್ರು ಪ್ರೊಫೆಷನ್ ಆದರೆ, ಏಕೆಂದರೆ ವೇಗ ಆ ಥರನೇ ಒಂದು ಕ್ಯಾರೆಕ್ಟರ್ ಅವರಿಗಿರೋದ್ರಿಂದ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೋದು, ಅಥವಾ ಮಿಲಿಟರಿ, ಪೊಲೀಸ್ ಕೆಲಸ ಎಲ್ಲ ಮಾಡ್ಬೋದು. ಒಟ್ಟಿನಲ್ಲಿ ಈ ಇದರದ್ದು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇವರು ವರ್ಷಿಪ್ ಮಾಡಬೇಕಾಗಿರೋದು ಲಾರ್ಡ್ ಗಣೇಶ್. ಯಾಕಂದರೆ ಕೇತು ಮೇಯ್ನಾಗಿ ಕೇತು ರೂಲ್ ಮಾಡೋದು. 4 ಪಾದಗಳು ಬೇರೆ ಬೇರೆ ಆದ್ರೂ ಮೇನ್ ಇದನ್ನು ರೂಲ್ ಮಾಡೋದು ಕೇತು ಆಗಿರೋದ್ರಿಂದ ಲಾರ್ಡ್ ಗಣೇಶನ ಅಥವಾ ಅಶ್ವಿನಿ ಕುಮಾರರನ್ನು ವರ್ಷಿಪ್ ಮಾಡಬೇಕು. ಇದಿಷ್ಟು ಈ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು. ಇದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.